ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕಾರಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಸಿಎಂ ಆಗಿ ಪದಗ್ರಹಣವನ್ನ ಮಾಡಿರುವಂತದ್ದು. ಈಗಾಗಲೇ ಸಚಿವ ಸ್ಥಾನವನ್ನ ಕೂಡ ಕೆಲವರಿಗೆ ಕೊಟ್ಟಿರುವಂತದ್ದು. ಆದ್ರೆ ಸಚಿವ ಸ್ಥಾನ ಪಡೆದವರು ಕೆಲವರು ಈಗಾಗಲೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಬಗ್ಗೆ ಜನಸಾಮಾನ್ಯರು ಏನ್ ಹೇಳ್ತಾರೆ ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಸಿದ್ದರಾಮಯ್ಯ ಅವರು ಕೂಡ ಇದಕ್ಕೆ ಮುಂಚೆ ಆಗಿದಾರಲ್ಲ, ಅವರು ಒಳ್ಳೆ ಮುಖ್ಯಮಂತ್ರಿಗಳು. ಹಂಗಾಗಿ ಇದು ನಮ್ಗೆ ಒಂದು ಹೋಪ್ ಇದೆ, ಡಿ.ಕೆ. ಶಿವಕುಮಾರ್ ಅವರು ಒಳ್ಳೆ ಸರ್ಕಾರ ಕೊಡ್ತಾರೆ ಅನ್ನೋದು ನಂಬಿಕೆ ಇದೆ. ಆದ್ರೆ ಸರ್ ಈಗಾಗಲೇ ಸಚಿವ ಸ್ಥಾನ ಕೊಟ್ಟಿರುವಂತದ್ದು ರಾಮಲಿಂಗಾರೆಡ್ಡಿ ನಿಮ್ಗೆ ಗೊತ್ತು, ಬಹಳಷ್ಟು ಸೀನಿಯರ್. ಬಟ್ ಅವ್ರು ರಾಜೀನಾಮೆ ಕೊಡೋದಕ್ಕೆ ಈಗಾಗಲೇ ನಿನ್ನೆ ಹೇಳಿದ್ರು, ಇನ್ನೂ ಕೂಡ ಅದು ಅಧಿಕೃತವಾಗಿ ಅಂಗೀಕಾರ ಆಗಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಒಳಗಡೆ ಜಗಳ ಸೃಷ್ಟಿಯಾಗಿದೆ. ಹೇಗೆ ನಿಭಾಯಿಸ್ತಾರೆ? ಮ್ಯಾನೇಜ್ ಮಾಡ್ಬೋದು ಅನ್ನೋದು ನಮ್ಮ ಒಪಿನಿಯನ್ ಇದೆ. ನೋಡೋಣ, ಅವರು ಕೊಡಬಾರ್ದಾಗಿತ್ತು, ಕೊಟ್ಟಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ. ಡಿ.ಕೆ. ಶಿವಕುಮಾರ್ ಒಳ್ಳೆ ಅನುಭವಿಸ್ತರು, ಒಳ್ಳೆ ವ್ಯಕ್ತಿನೇ. ಅವರು ಮನಸ್ಸು ಮಾಡಿದ್ರೆ ಕೆಲಸಗಳು ಮಾಡ್ತಾರೆ. ಸ್ವಲ್ಪ ಇಂಟ್ರೆಸ್ಟ್ ತಗೋಬೇಕಷ್ಟೇ. ಈಗ ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ಅವರ ಕನಸಾಗಿರುವಂತದ್ದು. ಸೊ ಆ ಕನಸು ನನಸಾಗಬಹುದಾ? ಅದಕ್ಕೆ ಸಾಥ್ ಸಿಗಬಹುದಾ? ಪ್ರಯತ್ನ ಮಾಡಬೇಕು, ಒಂದು ಇಂಟ್ರೆಸ್ಟ್ ತಗೋಬೇಕು. ಆ ಥರ ಮಾಡಿದ್ರೆ ಆಗುತ್ತೆ. ಜವಾಬ್ದಾರಿತ ಕೆಲಸಗಳು ಮಾಡಬೇಕು. ಅದು ಕೇರ್ಲೆಸ್ ಮಾಡಿದ್ರೆ ಸ್ವಲ್ಪ ಹಿಂದಿಟ್ಟಾಗುತ್ತೆ. ಈಗ ಮುಖ್ಯಮಂತ್ರಿ ಆದ ಒಂದೆರಡು ದಿವಸದಲ್ಲಿ ಅಸಮಾಧಾನ ಸ್ಫೋಟ ಆಗ್ತಾ ಇರುವಂತದ್ದು ಅವರವರ ಕಾಂಗ್ರೆಸ್ ನಾಯಕರ ಒಳಗಡೆನೆ ಸಚಿವ ಸ್ಥಾನದ ಬಗ್ಗೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಸ್ವಲ್ಪ ಸ್ಟಾರ್ಟಿಂಗ್ ಈ ಥರ ಆಗುತ್ತೆ, ಆಮೇಲೆ ಬರ್ತಾ ಮುಂದಕ್ಕೆ ಬದಲಾವಣೆ ಆಗೋ ಚಾನ್ಸ್ ಇದೆ. ಬದಲಾವಣೆ ಆಗೋ ಚಾನ್ಸ್ ಇದೆ. ಬದಲಾವಣೆ ಮಾಡ್ತಾರೆ, ಹೈಕಮಾಂಡ್ನಿಂದ ಮಾಡ್ತಾರೆ. ಆ ಚಾನ್ಸ್ ಇದೆ. ಇದು ಮಾಮೂಲಿ ಬಂದೇ ಬರುತ್ತೆ, ಇದೆಲ್ಲ ಬದಲಾವಣೆ ಆಗುತ್ತೆ ಮುಂದಕ್ಕೆ. ಹೌದು, ನಂಬಿಕೆ ಇದೆ. ಮುಂದೆ ಮುಂಚಿನವರೆಲ್ಲ ಏನ್ ಮಾಡಿದ್ದಾರೆ ಅದಕ್ಕಿಂತ ಒಳ್ಳೆ ಮಾಡ್ತಾರೆ ಅಂತ ನಂಬಿಕೆ ಇದೆ ನಮ್ಗೆ. ಪ್ರಮುಖವಾಗಿ ಈಗ ನೀವು ಮಂಗಳೂರು ಅಂತ ಹೇಳಿದ್ರೆ, ಈಗ ಆರೋಗ್ಯ ಸಚಿವರಾಗಿ ಯುಟಿ ಖಾದರ್ ಅವರನ್ನ ಸಚಿವ ಸ್ಥಾನ ಕೊಟ್ಟಿರುವಂತದ್ದು. ಸೊ ಅವ್ರು ಹೇಗೆ ನಿಭಾಯಿಸಬಹುದು? ಹೇಗೆ ನಿಮ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ? ನಮ್ಗೆ ಯುಟಿ ಖಾದರ್ ಇರೋದು ತುಂಬಾ ಹೆಮ್ಮೆ ಅನಿಸ್ತದೆ. ಯಾಕೆಂದ್ರೆ ಅವರು ಮಂಗಳೂರಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರ ಏರಿಯಾ ಆಗಿರ್ಬೋದು, ಮಂಗಳೂರು ಕಡೆ ದಕ್ಷಿಣ ಕನ್ನಡಕ್ಕೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಕೊಟ್ಟದ್ದು ನಮ್ಗೆ ತುಂಬಾ ಹೆಮ್ಮೆ ಕೂಡ, ಮತ್ತೆ ತುಂಬಾ ನಂಬಿಕೆ ಕೂಡ ಉಂಟು ಅವರ ಮೇಲೆ. ಅವರು ಆ ಸ್ಥಾನಕ್ಕೆ ಅರ್ಹರ ಅಂತ ನಮ್ಗೆ ನಂಬಿಕೆ ಉಂಟು. ಆ ವಿಷಯ ನಾನು ಸಿಎಂ ಆಗಿ ಇವಾಗ ಮಾಡ್ಬೇಕು, ಇನ್ನೂ ಟೈಮ್ ಇದೆ. ಇವಾಗಲೇ ಸಡನ್ ಆಗಿ ಮಾಡೋಕ್ಕಾಗಲ್ಲ. ಆದಷ್ಟು ಸ್ವಲ್ಪ ಟೈಮ್ ತಗೋಬೇಕು. ಟೈಮ್ ತಗೊಂಡಾದ್ಮೇಲೆ ಚೆನ್ನಾಗಿ ಮಾಡ್ತಾರೆ ಅಂತ ನಮ್ಮ ಅಭಿಪ್ರಾಯ. ನಿಮ್ಗೆ ಗೊತ್ತು, ಈಗ ಡೈಲಿ ನ್ಯೂಸ್ ನೋಡ್ತಾ ಇರ್ತೀರಾ, ಸಚಿವ ಸ್ಥಾನ ಈಗಾಗಲೇ ಮೊದಲ ಇದ್ರಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ಮಂದಿಗೆ ಅಸಮಾಧಾನಗಳು ವ್ಯಕ್ತವಾಗ್ತಾ ಇರುವಂತದ್ದು. ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಏನ್ ಹೇಳ್ತೀರಾ? ಕೊಟ್ರು, ಈಗ ಅವರಿಗೆ ಒಳ್ಳೆ ಖಾತೆ ಕೊಡಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಆ ಖಾತೆ ಅವ್ರಿಗೆ ಚೇಂಜ್ ಮಾಡಿ ಬೇರೆ ಖಾತೆ ಕೊಟ್ರೆ ಅವರು ಮತ್ತೆ ಇದು ಮಾಡ್ತಾರೆ. ಅಲ್ಲ, ರಾಮಲಿಂಗಾರೆಡ್ಡಿ ಈಗ ಜಲಸಂಪನ್ಮೂಲ ಕೊಟ್ಟಿದ್ದಾರೆ, ಅದನ್ನ ಅವ್ರಿಗೆ ಬೇಡ. ಯಾಕೆ? ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಬೆಂಗಳೂರು ನಗರಾಭಿವೃದ್ಧಿಯೇ ಬೇಕಂತೆ. ಅವ್ರಿಗೆ ಅದು ಆ ಥರ ವಯಸ್ಸಾಗಿದೆ, ಓಡಾಡಕ್ ಆಗಲ್ಲ. ಆದ್ರಿಂದ ಇದನ್ನ ಇಲ್ಲಿ ಕೊಟ್ರೆ ಇಲ್ಲಿ ನೀಟಾಗಿ ಕೆಲಸ ಮಾಡ್ಬೋದು ಅಂತ ಅವ್ರು ಕೇಳ್ತಾ ಇದ್ದಾರೆ. ಈಗ ಶಿವಕುಮಾರ್ ಏನೋ ಒಳ್ಳೇದು ಮಾಡ್ತಾವ್ರೆ, ನೋಡಂತೇರು ಇದ್ದಾನೆ. ಎಲ್ಲರಿಗೂ ಒಂದು ಇದು ಮಾಡ್ತಾವ್ರೆ. ಫಸ್ಟಿಂದಾನು ಮಾಡ್ತಾ ಇದ್ರು, ಇವಾಗೂ ಮಾಡ್ತಾರೆ. ನೋಡೋಣ, ಪಕ್ಕ ನಮಗೆ ಇದೆ ಮೇಡಮ್. ಯಾಕಂದ್ರೆ ಅವರು ಮಾಡಿದ್ದಾರೆ, ಅವರು ಸಿದ್ದರಾಮಯ್ಯ ಸರ್ ಮಾಡಿದ್ದಾರೆ. ಎಸ್ ಅಂದಾಗ ನಮ್ಮ ಆಟೋವ್ರಿಗೆ ಸ್ವಲ್ಪ ಇದು ಮಾಡಿ ದಯವಿಟ್ಟು ಟೂ ವೀಲರ್ ನಿಲ್ಲಿಸಿ. ನಮಗೆ ಯಾಕಂದ್ರೆ ತೊಂದರೆ ಆಗ್ತೈತೆ, ಗ್ಯಾಸ್ ಟ್ರಬಲ್ ಇದೆ. ಈಗ ಬಿಸ್ನೆಸ್ ಬೇರೆ ಡಲ್ ಇದೆ. ಇವಾಗ ನಮಗೆ ಗ್ಯಾಸ್ ರೇಟ್ ಕಮ್ಮಿ ಆಗ್ಬಿಟ್ರೆ ನಮಗೇನೋ ಒಂದು ಇದಾಗುತ್ತೆ ಮೇಡಮ್. ಅಷ್ಟೇ, ನಾವು ಸಾರ್ ಹತ್ರ ಅದಷ್ಟೇ ಕೇಳ್ಬೋದು, ಇನ್ನೇನಿಲ್ಲ ಮೇಡಮ್. ಯಾರು ಬಂದರೆ ನಾವು ದುಡ್ಕೊಂಡು ತಿನ್ನೋ ತಪ್ಪುತ್ತಾ? ದುಡ್ಕೊಂಡು ತಿನ್ನಲೇಬೇಕು. ಅವ್ರು ಬಂದಿದ್ದಾರೆ, ನಮ್ಗೆ ಏನಾದ್ರು ಸಹಕಾರ ಇದೆಯಾ? ಏನಿಲ್ಲ. ಬರೋದು 2,000 ರೂಪಾಯಿ. ಯಾವ ಮೂಲೆಗೆ ತಿಂಗಳಿಗೆ 2,000 ರೂಪಾಯಿ. ಅದು ಒಂದು ತಿಂಗಳು ಬಂದರೆ ಒಂದು ತಿಂಗಳು ಬರೋಲ್ಲ. ಕರೆಕ್ಟಾಗಿ ಬಂದರೂ ಏನಾರು ಒಂದು ಉಪಯೋಗ ಆಗುತ್ತೆ. ಏನು ಬರ್ತಾನೆ ಇಲ್ವಲ್ಲ. ಏನು ಯಾರು ಬಂದ್ರೂ ರಾಜಕೀಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಗೇನು ಉಪಯೋಗ ಇಲ್ಲ. ಹೆಣ್ಮಕ್ಳಿಗೆ ಏನು ಸಹಾಯ ಇಲ್ಲ. ಬಸ್ ಒಂದು ಫ್ರೀ ಮಾಡಿದ್ದಾರೆ, 2,000 ರೂಪಾಯಿ ಮಾಡಿದ್ದಾರೆ. ಇನ್ನೇನು ಅನುಕೂಲ ಇಲ್ಲ ನಮಗೆ. ಮಕ್ಕಳು ಎಜುಕೇಷನ್ ಬಗ್ಗೆ, ಇದ್ರ ಬಗ್ಗೆ, ಕಾಲೇಜ್ ಬಗ್ಗೆ, ಅದ್ರ ಬಗ್ಗೆ ಏನಿಲ್ಲ. ದುಡ್ಡು ಕೊಟ್ಟು ನಾವು ಓದಿಸ್ಬೇಕು ಮಕ್ಕಳನ್ನ. ಇಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಹೋದರೆ ಒಳ್ಳೆ ಫುಡ್ಗಳಿಲ್ಲ, ಊಟಗಳಿಲ್ಲ, ಏನಿಲ್ಲ. ಅದೇ ರಾಜಕೀಯ. ಅವ್ರು ದುಡಿಮೆ ಮಾಡ್ಕೊತಾರೆ. ಅವ್ರ ಹೆಂಡತಿ ಮಕ್ಕಳಿಗೆ ಬಂಗಾರ ಒಡವೆ, ರೇಷ್ಮೆ ಸೀರೆ ಉಡಿಸ್ತಾರೆ, ಕುಂಡಿಸ್ತಾರೆ. ನಮ್ಗೇನಾರು ಸಹಕಾರ ಮಾಡ್ತಾರೆ? ನಾವು ಓಟ್ ಹಾಕಿರತ್ತಾನೆ ಅವ್ರ ಮೇಲೆ ಬರ್ತಾರೆ. ಅವ್ರ ಹೆಂಡತಿ ಮಕ್ಕಳ ಚೆನ್ನಾಗಿ ಸಾಕ್ತಾರೆ, ಚೆನ್ನಾಗಿ ಇಕ್ಕೊಂತಾರೆ. ನಮಗೇನಿಲ್ಲ. ಅದೇ ರಾಜಕೀಯ. ಅವ್ರು ಬಂದರೆ ಅವ್ರ ಮನೆ ಉದ್ಧಾರ ಮಾಡ್ಕೊತಾರೆ. ನಮ್ಮಂತರ ಬಡವ್ರನ್ನ ಫುಟ್ಪಾತ್ನಲ್ಲಿ ಬಿಡ್ತಾರೆ. ಸರ್, ಈಗಾಗಲೇ ಬಹಳಷ್ಟು ಅಸಮಾಧಾನಗಳು ವ್ಯಕ್ತವಾಗ್ತಾ ಇರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ. ಬಹಳಷ್ಟು ಜನರಿಗೆ ಸಚಿವ ಸ್ಥಾನ ಕೈ ತಪ್ಪಿರುವಂಥದ್ದು. ಅವರ ಕಾರ್ಯಕರ್ತರು, ಬೆಂಬಲಿಗರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಸೀನಿಯರ್ ಆಗಿ ಏನು ಹೇಳ್ತೀರಾ ಸರ್? ಮೇಡಮ್, ಡಿ.ಕೆ. ಶಿವಕುಮಾರ್ ಅವರು, ನಾನು 35 ವರ್ಷದಿಂದ ಅವ್ರ ಜೊತೆಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ, ತಾಳ್ಮೆ ಇದೆ. ಹಾಗಾಗಿ ಎಲ್ಲವನ್ನ ಅವರು ಸಮರ್ಥನೆ ಮಾಡ್ತಾರೆ, ಕೂಲಾಗಿ ಹ್ಯಾಂಡಲ್ ಮಾಡ್ತಾರೆ.
ಯಾರೇ ಅಸಮಾಧಾನಗಳು ಎಲ್ಲರಿಗೂ ಎಲ್ಲ ಮನೆಗಳಲ್ಲೇ ಇರುತ್ತೆ. ಇಲ್ಲಿ ಅಸಮಾಧಾನನ ಸೆಟ್ರೇಟ್ ಮಾಡುವಂಥ ಶಕ್ತಿ ಅವ್ರಿಗಿದೆ ಮೇಡಮ್. ಓಕೆ ಸರ್, ಮತ್ತೊಂದು ಕಡೆ ಈಗ ರಾಮಲಿಂಗಾರೆಡ್ಡಿ ಅವರನ್ನು ತೆಗೆದುಕೊಳ್ಳೋದಾದರೆ ಸೀನಿಯರ್ ಇದ್ದಾರೆ, ಸಾರಿಗೆ ಇಲಾಖೆ, ಮುಜರಾ ಇಲಾಖೆ ಈ ಹಿಂದೆ ಕೊಟ್ಟಂತಹ ಸ್ಥಾನವನ್ನು ಬಹಳಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ. ಬಟ್ ಈಗ ಜಲಸಂಪನ್ಮೂಲ ಕೊಟ್ಟಿರೋದು ಅವರಿಗೆ ಬೇಡ ಅಂತಿದೆ. ಬೆಂಗಳೂರು ಅಂದರೆ ಅಭಿವೃದ್ಧಿ ಅವರಿಗೆ ಕೊಡಬೇಕನ್ನೋದು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಎಲ್ಲ ಏನು ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಡೆಲ್ಲಿನಲ್ಲೇ ಎಲ್ಲ ನಡೆಯುತ್ತೆ. ಹಾಗಾಗಿ ಶಿವಕುಮಾರ್ ಅವ್ರ ಕೈಯಲ್ಲಿದ್ದಿದ್ರೆ ಅವ್ರು ಕೊಟ್ಬಿಡ್ತಾ ಇದ್ರು, ಆ್ಯಕ್ಚುಲಿ ಹೇಳಿದರು ಅಂತ. ಹಾಗಾಗಿ ಅದೆಲ್ಲ ಸೆಟ್ರೇಟ್ ಮಾಡ್ತಾರೆ ಶಿವಕುಮಾರ್ ಅವರು. ಓಕೆ ಸರ್, ಎಲ್ಲೋ ಒಂದು ಕಡೆ ಸಮುದಾಯಗಳನ್ನು ತೆಗೆದುಕೊಳ್ಳೋದಾದರೆ ಬಹಳಷ್ಟು ಸಮುದಾಯಗಳು ತಮ್ಮ ನೋವನ್ನು ಹೊರ ಹಾಕ್ತಾ ಇದ್ದಾರೆ. ಯಾಕಂದರೆ ಒಂದು ಸಮುದಾಯದಲ್ಲಿ ಆಯಾಯ ನಾಯಕರುಗಳಿರ್ತಾರೆ, ತಮ್ಮ ನಾಯಕರುಗಳಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋದು. ನೀವು ಕೂಡ ಅದರ ಆಕಾಂಕ್ಷಿನೇ, ಏನು ಹೇಳ್ತೀರಾ ಸರ್? ಸೊ ಮೇಡಮ್, ಸಣ್ಣ ಸಮುದಾಯಗಳಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಆ್ಯಕ್ಚುಲಿ. ಈಗ ಮಡಿವಾಳರಾಗ್ಬೋದು, ಸವಿತಾ ಆಗ್ಬೋದು, ತಿಗಳ ಆಗ್ಬೋದು, ಇಲ್ಲಿವರೆಗೂ ಮಡಿವಾಳ ಸಮಾಜಕ್ಕೆ ಈ ಕಾಂಗ್ರೆಸ್ ಪಕ್ಷದಲ್ಲಿ MLCನೇ ಕೊಟ್ಟಿಲ್ಲ. ಆಮೇಲೆ ಕೆಲಸ ಮಾಡೋರಿಗೆ ಕೊಡಬೇಕು, ಗುರ್ತು ಮಾಡಬೇಕು ಅಂತ ನಾವು ಅದನ್ನು ವಿನಂತಿ ಮಾಡ್ತೇವೆ DK ಶಿವರು. ಈಗ DK ಶಿವಕುಮಾರ್ ಅವರು ಈಗ ಸಿದ್ದರಾಮಯ್ಯ ಹೇಗೆ ಆಡಳಿತವನ್ನು ನಡೆಸ್ತಾ ಹೋದ್ರು ಅದೇ ರೀತಿ ಅವರು ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನಿಮಗೆ ಇದೆಯಾ? ಯಾಕಂದರೆ ಬಹಳಷ್ಟು ರಾಜಕಾರಣವನ್ನು ನೀವು ನೋಡಿರ್ತೀರಾ, ಟಿವಿಯಲ್ಲಿ ಆಗಿರ್ಬೋದು ಅಥವಾ ಅನುಭವನ ಹೊಂದಿರ್ಬೋದು. ಹೇಗೆ ಅನಿಸುತ್ತೆ 2 ವರ್ಷದ ಅವಧಿ? ಮೇಡಮ್, ಮೂರು ವರ್ಷ ಹೆಂಗೋ ನಡ್ಕೊಂಡೋಗಿದೆ. ಈ 2 ವರ್ಷದಲ್ಲಿ 100% DK ಶಿವಕುಮಾರ್ ಅವರು ಎಲ್ಲದನ್ನ ಇನ್ನೊಂದು 2-3 ತಿಂಗಳು ಒಂದೇ ಸಲ ಏನು ಮಾಡೋಕ್ಕಾಗಲ್ಲ. 2-3 ತಿಂಗಳಲ್ಲಿ ಪ್ರತಿಯೊಂದನ್ನು ಸೆಟ್ರೇಟ್ ಮಾಡಿ ಮುಂದೆ ಹೋಗ್ತಾರೆ ಮೇಡಮ್. ಅವರು ಶಕ್ತಿ ಇದೆ ಮೇಡಮ್. ಈಗ ಬೆಂಗಳೂರು ಅಭಿವೃದ್ಧಿ, ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ಅವರ ಕನಸು. ಆ ಕನಸಿನ ಬಗ್ಗೆ ಏನು ಹೇಳ್ತೀರಾ? ಇದು ಸಾಧ್ಯನೇ? ಯಾಕಂದರೆ ಬೆಂಗಳೂರು ಅನ್ನೋದು ಈಗಾಗಲೇ ಪೊಲ್ಯೂಷನ್ ಸಿಟಿ ಅಂತ ಹೆಸರುವಾಸಿ ಆಗ್ತಾ ಇದೆ. ಗಿಡ ಮರಗಳನ್ನು ನೆಟ್ಟು ಬೆಂಗಳೂರನ್ನು ಡೆಲ್ಲಿ ಆಗದ ರೀತಿ ನೋಡಬೇಕಾಗುತ್ತೆ. ಏನು ಹೇಳ್ತೀರಾ? ಮೇಡಮ್, ಅದಕ್ಕೋಸ್ಕರನೇ ಕೃಷ್ಣ ಬೈರೇಗೌಡರು ಕೊಟ್ಟಿರೋದು. ಅವರು ನಿಜ ಹೇಳಬೇಕು ಅಂದರೆ DK ಶಿವಕುಮಾರ್ ಅವರು ಕೃಷ್ಣ ಬೈರೇಗೌಡರು ಅದರ ಭಾಳಷ್ಟು ಕಾನ್ಸೆಪ್ಟ್, ಈಗ ರೆವಿನ್ಯೂನಲ್ಲಿ ಭಾಳಷ್ಟು ಬದಲಾವಣೆಗಳು ತಂದಿದ್ದಾರೆ. ಅದೇ ಥರ GBA, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಪ್ರತಿಯೊಂದೂ ಕೃಷ್ಣ ಬೈರೇಗೌಡರು ಇಡೀ ದೇಶದಲ್ಲೇ ಮಾದರಿ ಮಾಡ್ತಾರೆ. ವಿತಿನ್ 2 ಇಯರ್ಸ್ನಲ್ಲಿ ನೋಡ್ತಾ ಇರಿ ಮೇಡಮ್. DK ಶಿವಕುಮಾರ್ ಅವರ ಆಡಳಿತ ಬಗ್ಗೆ ಏನು ಹೇಳ್ತೀರಾ? DK ಶಿವಕುಮಾರ್ ಅವರ ಕನಸಾಗಿತ್ತು CM ಆಗೋದು, ಈಗಾಗಲೇ ನನಸಾಗಿದೆ. ಸಮರ್ಥರಾಗಿ ನಿಭಾಯಿಸ್ತಾರೆ, ಯಾಕಂದರೆ ಈಗಾಗಲೇ ಭುಗಿಗಳು ಎದ್ದಿರುವಂಥದ್ದು. ಈಗಾಗಲೇ ಸಮುದಾಯಗಳು ಕೂಡ ಆಯಾಯ ಸಮುದಾಯ ಕೂಗುಗಳನ್ನ ವ್ಯಕ್ತಪಡಿಸ್ತದೆ. ಸಚಿವ ಸ್ಥಾನ ಸಿಕ್ಕವರು ಅಸಮಾಧಾನ ಹೊರಾಗ್ತಾ ಇದ್ದಾರೆ. 2 ವರ್ಷದ ಅವಧಿ ಚೆನ್ನಾಗಿ ಹೋಗ್ಬೋದಾ? ಖಂಡಿತ ಹೋಗುತ್ತೆ ಮೇಡಮ್. ಯಾಕೆಂದರೆ ಅವರು ಯುವಕರಿದ್ದಾರೆ, ಮತ್ತು ಅವರು ರಾಜಕೀಯದ ತುಂಬ ಅನುಭವ ಇದೆ. ಕಾಂಗ್ರೆಸ್ ಪಕ್ಷವನ್ನು ಒಂದು ನಿಷ್ಠೆಯಿಂದ ಅವರು ಈ ಮಟ್ಟಕ್ಕೆ ತಂದೆ 136 ಕ್ಷೇತ್ರಗಳನ್ನು ಗೆಲ್ಲಿಸಿ ತಂದಿದ್ದಾರೆ ಅಂದರೆ ಅದು ಅವರ ಶ್ರಮ ಇದೆ ಮೇಡಮ್. ಖಂಡಿತವಾಗಿ ಇದು ಮಾಡ್ತಾರೆ. ಹಾಗೆ ನಮ್ಮ ಸಣ್ಣ ಸಮುದಾಯಗಳನ್ನು ಕೂಡ ಗುರುತಿಸಿ ಅವರಿಗೆ ಏನು ಅವರಿಗೆ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಿ ಅವರಿಗೆ ಒಂದು ಜಯ ತಂದು ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಮೇಡಮ್. ಖಂಡಿತವಾಗಿಯೂ ಅವರು ಈ 2 ವರ್ಷ ತುಂಬ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಹಿಂದುಳಿದ ವರ್ಗದವ್ರನ್ನು ಕೂಡ ಜೊತೆಗೆ ತೆಗೆದುಕೊಂಡು ಪ್ರಾಮಾಣಿಕ ಸರ್ಕಾರ ನಡೆಸ್ತಾರೆ ಅಂತ ನಂಬಿಕೆ ಇದೆ ಮೇಡಮ್. ನಾವು ಒಂದೇ ಡಿಮ್ಯಾಂಡ್ ಮಾಡ್ತಿದ್ದೀರಿ, ಈ ಸರ್ಕಾರಕ್ಕೆ, ಈ ಮುಖ್ಯಮಂತ್ರಿಗೆ ನಮಗೆ ಅನ್ಯಾಯ ಆಗಿದೆ. ನಮ್ಮ ಜಮೀರ್ ಅಹ್ಮದ್ ಸರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ತಪ್ಪಿದೆ. ನಾವು ಡಿಮ್ಯಾಂಡ್ ಮಾಡ್ತಿದ್ದೀರಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ. ಯಾಕೆ ಕೊಡಬೇಕು ಅಂತಂದರೆ ಅವರು ಒಂದೇ ಸಮಾಜದ ಲೀಡರ್ ಅಂತೂ ಅಲ್ಲ. ಇಡೀ ಕರ್ನಾಟಕದಲ್ಲಿ ಎಲ್ಲ ಸಮುದಾಯವನ್ನು ಒದ್ದುಗೂಡಿಸಿ ಕರ್ಕೊಂಡು ಹೋಗೋ ಶಕ್ತಿ ಯಾರಿಗಾನ ಇದೆ ಅಂದರೆ ಅದು ಜಮೀರ್ ಅಹ್ಮದ್ ಖಾನಿಗೆ ಮಾತ್ರ ಇರೋದು. ಈ ಜಮೀರ್ ಅಹ್ಮದ್ ಖಾನ್ ಸಾಹೇಬ್ ಅವರಿಗೆ ಭಾಳ ಅನ್ಯಾಯ ಆಗಿದೆ. ನಾವು ಕಳಕಳಿಯಾಗಿ ನಾವು ಮುಖ್ಯಮಂತ್ರಿ ಕೂಡ ಕೇಳ್ತೀರಿ, ಹೈಕಮಾಂಡ್ ಕೂಡ ಕೇಳ್ತೀರಿ, AICC ಕೇಳ್ತೀರಿ, KPCCಗೆ ಕೇಳ್ತೀರಿ, ನಮ್ಮ ಸಮುದಾಯಕ್ಕೆ ನೀವು ಅನ್ಯಾಯ ಮಾಡಬೇಡ್ರಿ. ನಾವು ರಿಕ್ವೆಸ್ಟ್ ಆಗಲಿ, ನೀವು ಯಾವ ಥರನೂ ಅಂದ್ಕೊಳ್ಳಿ, ನಾವು ಕೇಳೋದಿಷ್ಟೇ, ನಮ್ಮ ಜಮೀರ್ ಅಹ್ಮದ್ ಸರ್ ಅವರಿಗೆ ನ್ಯಾಯಯುತವಾಗಿ ಅವರಿಗೆ ಮಿನಿಸ್ಟರ್ ಮಾಡಬೇಕು, ಡೆಪ್ಟಿ CM ಮಾಡಬೇಕಂತ ನಾವು ಬೇಡಿಕೆ ಇಕ್ಕಿರಿ. ಯಾಕೆ ಅಂತಂದರೆ ಮೊನ್ನೆ ಬೈ ಎಲೆಕ್ಷನ್ 2 ಆದವು. ಬಾಗಲಕೋಟೆಯಲ್ಲಿ ಏನು ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿದೆ. ಅವ್ರು ಎಷ್ಟು ಎಲೆಕ್ಷನ್ಗೋಸ್ಕರ ಎಷ್ಟೆಲ್ಲ ಕ್ಯಾನ್ವಸಿಂಗ್ ಮಾಡಿ ಪ್ರವಾಸ ಮಾಡಿ ಕೇರಳದಿಂದ ಬಂದರು. ಕೇರಳನಲ್ಲಿ 28 ಸೀಟುಗಳನ್ನು ಅವ್ರು ಏನಿಗೆ ಹೈಕಮಾಂಡ್ ಅವರು ಅವರಿಗೆ ಇನ್ಚಾರ್ಜ್ ಕೊಟ್ಟಿದ್ದರು. ಆ ಇನ್ಚಾರ್ಜ್ಗಳಲ್ಲಿ ಅವರು ಬಹುತೇಕ ಕೆಲಸವನ್ನು ಮಾಡಿ ಅವರು ಅಲ್ಲಿ ಗೆಲ್ಸ್ಕೊಂಡು ಬಂದಿದ್ದಾರೆ. ಹಾಗೆ ದಾವಣಗೆರೆಯಲ್ಲಿ ಕೂಡ ಜಮೀರ್ ಅಹ್ಮದ್ ಸರ್ ಬಂದಿದ್ದಕ್ಕೇನೆ ಅಲ್ಲಿ ಕೂಡ ಗೆದ್ದಿದ್ದಾರೆ. ಮತ್ತೆ ಇನ್ನೂ 2 ಬೈ ಎಲೆಕ್ಷನ್ ಬರ್ತಿದ್ದಾವೆ, ಅಲ್ಲಿ ಕೂಡ ಜಮೀರ್ ಅಹ್ಮದ್ ಸರ್ ಬೇಕೇ ಬೇಕು. ನಮ್ಮ ಸಮುದಾಯಕ್ಕೆ ಜಮೀರ್ ಅಹ್ಮದ್ ಸರ್ ಎಲ್ಲಿ ಬರ್ತಾರೆ ಅಲ್ಲಿ ಗೆಲುವು ಖಚಿತ. ಇದಂತೂ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಮ್ಮ ಸಮುದಾಯ 80 ಲಕ್ಷ 90 ಲಕ್ಷ ಜನ ಇರುವ ಸಮುದಾಯ.
ನಾವು ಸೀಮಿತ ಆಗಿರೋದು ಕಾಂಗ್ರೆಸ್ಸಿಗೆ. ನಮ್ಮ ಜನಾಂಗದಲ್ಲಿ ಕೂಡ ಲೀಡರ್ಗಳು ಭಾಳಷ್ಟು ಮಂದಿ ಇದ್ದಾರೆ, ನೀವು ಕೇಳ್ಬೋದು. ಇನ್ನು MLA ಇದ್ದಾರೆ, ಅವ್ರ ಹೆಸರು ಇದಕ್ಕೆ ಎಲ್ಲರೂ ನಮ್ಮ ಲೀಡರ್. ಆದರೆ ಸ್ಟೇಟ್ನಲ್ಲಿ ಲೀಡರ್ ಅಮ್ಮ ಅನ್ಸ್ಕೊಂಡಿರೋದು ನಮ್ಮ ಜಮೀರಮ್ಮ ಸಾರ್ ಅವರು ಮಾತ್ರ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಮಗೆ ಡಿಮ್ಯಾಂಡ್ ಇರೋದು ಇಷ್ಟೇ, ನಾವು ಮುಂದಿನ ದಿನಗಳಲ್ಲಿ 28 ಚುನಾವಣೆಯಲ್ಲಿ ನಾವು ಮುಖ್ಯಮಂತ್ರಿ ಕೇಳ್ತಿರೋದು 28ರಿಂದ ಮತ್ತೆ 33ವರೆಗೆ ನೀವು ಅಧಿಕಾರದಲ್ಲಿ CM ಆಗಿರ್ಬೇಕಂದ್ರೆ ನಮ್ಮ ಜಮೀರಮ್ಮ ಸಾರ್ ಅವರಿಗೆ ಡೆಪ್ಟಿ CM ಕೊಡ್ಬೇಕಂತ ನಮ್ಮ ಆಗ್ರಹ ಸರ್. ಜಮೀರ್ ಅಹಮದ್ ಸಾರ್ ಅವ್ರ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತು. ಅವರು ಎಂಥ ವ್ಯಕ್ತಿ, ಎಂಥ ಇದು ದಾನದಲ್ಲಿ ಕರ್ಣ, ಅವರು ಸತ್ಯದಲ್ಲಿ ಹರಿಶ್ಚಂದ್ರ, ಭೋಗದಲ್ಲಿ ಇಂದ್ರ, ಪ್ರತಿಯೊಂದು ದಾನ ಧರ್ಮಗಳನ್ನು ಮಾಡಿ ಇಡೀ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವ ಏಕೈಕ ನಾಯಕರೆಂದರೆ ನಮ್ಮ ಜಮೀರ್ ಅಹಮದ್ ಖಾನ್. ಅವರು ಎಲ್ಲ ಸಮುದಾಯಕ್ಕೆ, ಒಂದು ಸಮುದಾಯಕ್ಕೆ ದಾನಗಳು ಧರ್ಮಗಳು ಮಾಡಿಲ್ಲ, ಎಲ್ಲ ಸಮುದಾಯಕ್ಕೆ ಮಾಡಿದ್ದಾರೆ. ಅದೇ ಥರನೇ ನಮ್ಮ ಬಳ್ಳಾರಿಯಲ್ಲಿ ಯಾವುದಾದ್ರೂ ಎಲೆಕ್ಷನ್ಗಳು ನಡಿಬೇಕು, ಆಪೋಸಿಟ್ಗೆ ಎದುರಾಳಿ ಹುಲಿ ನಿಂದಿರ್ಬೇಕಂದ್ರೆ ಅದು ನಮ್ಮ ನಾಗೇಂದ್ರ ಸಾರ್ ಅವರು. ನಮ್ಮ ನಾಗೇಂದ್ರ ಸಾರ್ ಅವರಿಗೆ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲ ಆಶ್ವಾಸನೆ ಕೊಟ್ಟಿದ್ದೀರಿ, ನೀವು ಮಂತ್ರಿ ಸ್ಥಾನವನ್ನು ಕೊಡ್ತೀರಿ ಅಂತ. ಅದೇ ಥರ ಈ ಬಳ್ಳಾರಿಯಲ್ಲಿ ಆಪೋಸಿಟ್ ಇರುವ ಹುಲಿಗಳನ್ನು ಎದುರಿಸ್ಬೇಕಂದ್ರೆ ನಮ್ಮ ಟೈಗರ್, ಬಳ್ಳಾರಿ ಟೈಗರ್ ನಾಗೇಂದ್ರ ಸಾರ್ಗೆ ಸಚಿವ ಸ್ಥಾನ ಕೊಡಲೇಬೇಕು ನೀವು. ಯಾಕಂದರೆ ಎಲ್ಲ ಧರ್ಮದ, ಎಲ್ಲ ವರ್ಗದ, ಎಲ್ಲ ಸಮಾಜದ ಏಕೈಕ ನಾಯಕರೆಂದರೆ ನಮ್ಮ ನಾಗೇಂದ್ರ ಸರ್. ಅವರಿಗೆ ದಯಮಾಡಿ ಎಲ್ಲ ನಾಯಕರು, ಹೈಕಮಾಂಡ್ ಅವರು ಎಲ್ಲ ನಿರ್ಧರಿಸಿ ಒಳ್ಳೆಯ ಡಿಸಿಷನ್ ತಗೋಬೇಕೆಂದು ಎಲ್ಲ ಬಳ್ಳಾರಿ ಜನಾಂಗದ, ಎಲ್ಲ ಹಿಂದುಳಿದ ಅಲ್ಪಸಂಖ್ಯಾತರು, ಎಲ್ಲ ವರ್ಗದವರು ತಮ್ಮಲ್ಲಿ ಬೇಡಿಕೊಳ್ತಾ ಇದ್ದೀವಿ. ಡಿಸ್ಟಿಕ್ ಅಂದರೆ ನಾಗೇಂದ್ರ ಅಣ್ಣ, ಸ್ಟೇಟ್ ಅಂದರೆ ಜಮೀರ್ ಅಹಮದ್ ಸಾಬ್. ಅದು ಯಾಕಂದರೆ ಇಲ್ಲಿ ನಾವು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಒಂದು ಜೋಶ್ ಬರಬೇಕಂದ್ರೆ ನಾಗೇಂದ್ರ ಅಣ್ಣ ಕಂಪಲ್ಸರಿ ಮಿನಿಸ್ಟರ್ ಕಂಪಲ್ಸರಿ ಆಗಲೇಬೇಕು. ಇಲ್ಲಿ ಕಾರ್ಯಕರ್ತರ ಕೆಲಸ, ನಮ್ಮ ಕಾರ್ಯಕರ್ತರಿಗೆ ಜೋಶ್ ತುಂಬಬೇಕಂದ್ರೆ ಕಂಪಲ್ಸರಿ ನಾಗೇಂದ್ರ ಅಣ್ಣ ಕೊಡಬೇಕು. ಇನ್ನೊಂದು ಡಿಸ್ಟಿಕ್ ಲೆವೆಲ್ನಲ್ಲಿ ಅಂದರೆ ನಾಗೇಂದ್ರ ಅಣ್ಣ ಕೊಟ್ಟರೆ ಒಳ್ಳೇದು, ಮುಂದಿನ ಚುನಾವಣೆಯಲ್ಲಿ ಒಳ್ಳೇದು ಒಂದು ಪ್ರಮಾಣ ಬೀಳ್ತದೆ, ಅವ್ರಿಗೆ ಒಳ್ಳೇದಾಗ್ತದೆ. ಎಲ್ಲರಿಗೆ ಕಾಂಗ್ರೆಸ್ ಪಾರ್ಟಿ ಬರಾಕ ಮತ್ತೆ ಕೆಲಸ ಮಾಡಾಕ ಬೇಸಿರ್ತದೆ. ಇನ್ನೊಂದು ಜಮೀರ್ ಅಹಮದ್ ಸಾರ್ಗೆ, ನಮಗೆ ಮುಸ್ಲಿಮ್ಸ್ ಅವ್ರಿಗೆ ಇವತ್ತುವರೆಗೆ ಏನು ಕೊಟ್ಟಿಲ್ಲ, ಬರೇ ಓಟ್ ಹಾಕಾಕ ನಮಗೆ, ನಾವು ಇರೋದ್ರೆಲ್ಲ ಓಟ್ ಹಾಕಾಕ. ಏನಂದ್ರೆ ಅವ್ರು ಏನಿಲ್ಲ, BJP ಅವ್ರು ಹಿಂಗೆ ಹೇಳ್ಬಿಟ್ರೆ ಅಂದ್ರೆ ಓಟ್ ಹಾಕ್ತಾರ ಅವರು. BJP ಅವ್ರು ಹಿಂಗೆ ಹೇಳ್ಬಿಟ್ರೆ ಅಂದ್ರೆ ಓಟ್ ಹಾಕ್ತಾರ ಅನ್ಕೊಂಡ್ಬಿಟ್ಟಾರ ಅವರು. ಈ ಸಾರಿ ಇಲ್ಲ, ಹಂಗಿಲ್ಲ. ಈ ಸಾರಿ ಹೇಳ್ತಾ ಇದ್ದೀನಿ, DK ಶಿವಕುಮಾರ್ ಸಾರ್ ಅವರೇ, ಈ ಮಾತು ನಮ್ಗೆ DK ಶಿವಕುಮಾರ್ ಹತ್ರ ಹೋಗ್ಬೇಕಿದು. ಯಾಕಂದ್ರೆ ಈ 2 ವರ್ಷ ನಿಮ್ದು ಲಾಸ್ಟ್. ನಮ್ಗೆ ಈ ಸಾರಿ ಮೋಸ ಮಾಡಿದ್ರೆ ಮುಂದಿನ ಸಾರಿ ನೀವು ಮುಖ್ಯಮಂತ್ರಿಗಳು ಆಗಲ್ಲ, ಉಪಮುಖ್ಯಮಂತ್ರಿಗಳು ಆಗಲ್ಲ. ಯಾರು? DK ಶಿವಕುಮಾರ್ ಸಾರ್ ಅವರೇ, DK ಶಿವಕುಮಾರ್ ಅವರೇ. ಆದರೆ ನಮ್ಗೆ ಏನು ಈ ಸಾರಿ ಜಮೀರ್ ಅಹಮದ್ ಕೊಟ್ಟಿಲ್ಲ ಅಂದ್ರೆ ಮೋಸ ನಮ್ಗೆ ಮಾಡಿದ್ರೆ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ 28ನಲ್ಲಿ ನಾವು ಅವ್ರಿಗೆ ಮೋಸ ಮಾಡಿ ತೋರಿಸ್ತೀವಿ. ನಮ್ಮ ಮುಸ್ಲಿಮ್ಸ್ ಅವ್ರು ಅಂದ್ರೆ ಏನೋ ಅನ್ಕೊಂಡ್ಬಿಟ್ಟಾರ, ಅವರು ಬರೀ ಓಡಾಕಕ್ಕೆ ಬರ್ತಾರೆ ಅನ್ಕೊಂಡ್ಬಿಟ್ರ. ನಾವು ಮಾತಾಡಿ ಮಸೀದ್ನಲ್ಲಿ ಏನೋ ಹೇಳ್ಬಿಟ್ರಿ ಅಂದ್ರೆ ಎಲ್ಲ ಸಮಾಜವ್ರಿಗೆ ನಮ್ಮ ಎಲ್ಲ ಒಂದಾಗಿ ನಾವು ಯಾರಿಗೆ ಏನ್ ಮಾಡ್ಬೇಕಂದ್ರೆ ಅವ್ರು ಮಾಡೇ ತೋರಿಸ್ತೀವಿ. ಕೆಲವರು ಯಾರೇ ಷಡ್ಯಂತರ ಇರಲಿ ಅದೆಲ್ಲ ಪಟ ಬಯಲಿಗೆ ಆಗ್ತಿದೆ, ಸತ್ಯ ಗೊತ್ತಾಗ್ತಿದೆ, ರಾಜ್ಯದ ಜನತೆಗೆ ಕೂಡ ಗೊತ್ತಾಗ್ತಿದೆ, ಎಲ್ಲ ಗೊತ್ತಾಗ್ತದೆ. ಆದ್ರೆ ಇಂಥ ಒಂದು ನಾಯಕ ಇವತ್ತು ಇಡೀ ರಾಜ್ಯದಲ್ಲಿ ಯಾರಾದ್ರೂ ಇದ್ರೆ ನೀವು ಹಳ್ಳಿ ಕೇಳ್ರಿ, ಇವತ್ತು ಜಮೀರಣ್ಣ ಅಂದ್ರೆ ಪ್ರತಿಯೊಬ್ಬರು. ಯಾಕಂದ್ರೆ ಅವನು ಅಂತ ಒಂದು ಮನುಷ್ಯ, ಅಂತ ಒಂದು ನಮ್ಮ ಸಮಾಜದಲ್ಲಿ ಕೂಡ ಬಹಳಷ್ಟು ನಾಯಕರಿದಾರ ಒಳ್ಳೆ. ಆದ್ರೆ ಇಂಥ ಒಂದು ನಾಯಕ ಸರ್ವಧರ್ಮ ನಾಯಕ, ಹಾಗಾಗಿ ಅವ್ರಿಗೆ ಖಂಡಿತ ಐತಲ್ಲ ಕೊಳ್ಳೇಬೇಕಂತೇಳಿ ನಾವು ಈ ಮುಖಾಂತರ ಒತ್ತಾಯ ಮಾಡ್ತೀವಿ. ಅಲ್ಲ, ಕೊಳ್ಳೇಬೇಕು. ಮತ್ತೆ ನಮ್ಗೆ ಹೈಕಮಾಂಡ್, ಯಾಕಂದ್ರೆ ಇವತ್ತು ನಮ್ಮ ಪಕ್ಷ, ನಮ್ಮ ಸರ್ಕಾರ ಗಟ್ಟಿ ಆಗ್ಬೇಕಂದ್ರೆ, ಬೆಳಬೇಕಂದ್ರೆ ಇದು ಅವ್ರಿಗೆ ಕೊಳ್ಳೇಬೇಕು. ಅವ್ರಿಗೆ ಕೂಡ ನಮ್ಮ ಹೈಕಮಾಂಡ್ ಅವ್ರಿಗೆ ಕೂಡ ಗೊತ್ತಿದೆ ಇವರ ನಮ್ಮ ಜಮೀರ್ ಅಹಮದ್ ಸಾರ್ ಅವರ ಶಕ್ತಿ ಏನಿದೆ ಏನಿಲ್ಲ ಅಂತೇಳಿ ಗೊತ್ತಿದೆ. ಯಾರೋ ಒಂದು ಕಿಡಿಗೇಡಿ ಮಾಡಿದ್ದಕ್ಕೆ ಎಲ್ಲ ಆಗಿದೆ. ನಮಗೆ ಹೈಕಮಾಂಡ್ನಾಗ, ನಮ್ಮ ನಾಯಕರ ಮ್ಯಾಗ ನಮಗೆಲ್ಲ ವಿಶ್ವಾಸ ಐತೆ. ಹೈಕಮಾಂಡ್ ಅವರು ಮತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಾವು ಎಲ್ಲ ಸ್ವಲ್ಪ ದೂರದ ಯೋಚನೆ ಮಾಡಿ ಅವರಿಗೆ ಮತ್ತೆ ಅದೇ ಇಲಾಖೆಯನ್ನು ಕೊಟ್ಟು ಅವರು ಮತ್ತೆ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ತಿದ್ದೀವಿ. ಅಷ್ಟು ಕಾಲದಲ್ಲಿ ಕೂಡ ಅವ್ರ ಜೊತೆಯಲ್ಲಿ ಮುಂದೆ ಕೂಡ ಅವ್ರ ಜೊತೆಯಲ್ಲಿ ನಾವು ಇರ್ತೀವಿ. ನಾವು ಅವ್ರು ಇದೇ ಮೌಲ್ಯಗಳನ್ನು ಇಟ್ಕೊಂಡು ಮುಂದೆ ಹೋದರೆ ಇವತ್ತಲ್ಲ ನಾಳೆ ಈ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ನಾಯಕತ್ವ ಪಡಿತಕ್ಕಂಥ ಲಕ್ಷಣಗಳಿದೆ ಅವರಿಗೆ. ನಾವು ಅವರನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಳಸ್ತಕ್ಕಂಥ ಅವಕಾಶವನ್ನು ಈ ರಾಜ್ಯದಲ್ಲಿ ಮತ್ತು ಇರ್ತಕ್ಕಂಥ ಜನತೆ ಮತ್ತು ನಮ್ಮ ಕ್ಷೇತ್ರದ ಜನ ಅವ್ರ ಕೈ ಬಿಡೋದಿಲ್ಲ. ನಿಮಗೆ ನಿಜವಾಗ್ಲೂ ನೀವು ಎಲ್ಲೋ ಒಂದು ಕಡೆ ಸಚಿವರು ಮತ್ತೆ ಹಾಗೆ ಆಗ್ತೀರಾ. ಕೆಲವೆಲ್ಲ ನೋಡ್ತಾರೆ, ಟ್ರೋಲ್ ಆಗ್ತಾಯಿದೆ, ಕೆಲವೆಲ್ಲ ಎಲ್ಲ ಸಿಲಿಗಳಿಗೆಲ್ಲ ಅವ್ರಿಗೆ ಕೇರ್ ಮಾಡೋದಿಲ್ಲ. ಇವತ್ತು ಕೂಡ ಸಾಮಾನ್ಯ ಮನುಷ್ಯ ಇವರು. ಅವತ್ತು ಕಾರ್ ಬರಬೇಕಾದ್ರೆ ಸಚಿವರಾಗಿ ಅವ್ರ ಎದುರು ಅವ್ರ ಮುಂದೆ ಇವತ್ತು ಕೂಡ ಎದು ಸೈರನ್ ಹೋಗೋದಿಲ್ಲ. ಸಚಿವರು ಬಂದಿದ್ದಾರೆ ಅಂತ ಕೂಡ ಗೊತ್ತಾಗೋದಿಲ್ಲ. ಎಲ್ಲ ಒಂದು ಕಡೆ ಇರ್ತಾರೆ, ಯಾವುದೋ ಒಂದು ಲೇಔಟ್, ಯಾವುದೋ ಒಂದು ಇದು ಕೆಲಸ ಆಗೋ ಕಡೆ ಇರ್ತಾರೆ.
ಆ ಕೆಲಸ ನೋಡ್ತಾ ಇರ್ತಾರೆ, ಪ್ರಗತಿ ನೋಡ್ತಾ ಇರ್ತಾರೆ. ಆ ಥರ ಆಡಂಬರ ಮಾಡೋರೆಲ್ಲ ಭಾಳ ಸಿಂಪಲ್ ಮನುಷ್ಯ ಅಂಥವ್ರು ನಾನು ನೋಡಿಲ್ಲ. ಅವರು ಆಗ್ತಕ್ಕಂಥ ಡ್ರೆಸ್ ಇರ್ಬೋದು, ಬೇರೆಯವ್ರಿಗೆ ಏನಾದರೂ ಅಂಥ ಅವಕಾಶ ಸಿಕ್ಕಿದ್ರೆ ಯಾವ ರೀತಿ ಮೆರೀತಾ ಇದ್ರು ನಿಮ್ಗೆ ಗೊತ್ತು. ಆದರೆ ಭಾಳ ಸಿಂಪಲ್, ಅಂಥವ್ರು ಮುಂದುವರಿಬೇಕು, ಅಂಥವ್ರು ಒಳ್ಳೇದಾಗಬೇಕು ಅಂತ ನಾನು ಬಯಕೆ. ಕಾಂಗ್ರೆಸ್ ಪಕ್ಷದ ಸತತವಾಗಿ ಸೇವೆಯನ್ನು ಮಾಡಿಕೊಂಡು ಬಂದಂತಹ ಶಾಂತಿಯ ದೂತ ಎಂಬ ಬಿರುದನ್ನು ಪಡೆದಂತಹ ಸನ್ಮಾನ್ಯ ಶ್ರೀ ಸಲೀಂ ಅಹಮದ್ ಸಾಹೇಬರು ಇವತ್ತು ಅವರಿಗಾಗಿ ಇಲ್ಲಿ ನ್ಯಾಯ ಸಿಗಬೇಕು, ಅವರೇನು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ, ಆ ಸೇವೆಗೆ ಅವರಿಗೆ ಸಚಿವ ಸ್ಥಾನ ಸಿಗಬೇಕಂತ ಹೇಳಿ ನಾವು ಬಹಳ ಸಾಂಕೇತಿಕವಾಗಿ ಒಂದು ಶಾಂತ ರೀತಿಯಿಂದ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಹತ್ತಿರ ಇವತ್ತು ಇದು ಒಂದು ಮನವಿ ಕೊಡ್ತಕ್ಕಂಥ ಕಾರ್ಯಕ್ರಮ ಹಾಗೂ ಇದು ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದು ಕೇವಲ ಸಾಂಕೇತಿಕವಾಗಿ ಕಾರ್ಯಕ್ರಮ ಇದೆ. ಇನ್ನೂ ಬಹಳ ದೊಡ್ಡ ರೂಪದಲ್ಲಿ ಸುಮಾರು 2 ದಿನ ಬಿಟ್ಟು ಬಹಳ ದೊಡ್ಡ ರೂಪದಲ್ಲಿ ಈ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಇದು ಆಗಲಿದ್ದು, ಅದಕ್ಕೆ ಕಾಂಗ್ರೆಸ್ ಪಕ್ಷ ಈ ಉತ್ತರ ಕರ್ನಾಟಕದಲ್ಲಿ ಏನ್ ನಮ್ಮ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನ ಸರಿಪಡಿಸಬೇಕು. ಅಲ್ಪಸಂಖ್ಯಾತರ ಹೆಮ್ಮೆಯ ನಾಯಕ ಅಂತ ಹೇಳಿ ಏನು ಹೆಸರು ಪಡೆದಂತಹ ಸನ್ಮಾನ್ಯ ಸಲೀಂ ಅಹಮದ್ ಸಾಹೇಬರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಈ ಭಾಗದಲ್ಲಿ ಸುಮಾರು 20 ವರ್ಷದಿಂದ ಒಬ್ಬರೇ ಒಬ್ಬರು ಮುಸ್ಲಿಂ ಸಮಾಜದ ಇಲ್ಲಿ ಸಚಿವರಾಗಿ ಯಾರು ಆಗಿಲ್ಲ. ಈಗ ಒಳ್ಳೆ ಅವಕಾಶ ಇರೋದ್ರಿಂದ ಎಲ್ಲರಿಗೂ ಕೂಡ ತೆಗೆದುಕೊಂಡು ಹೋಗ್ತಕ್ಕಂತ ಒಂದು ಗುಣ ಹೊಂದಿರುವಂತ ಸನ್ಮಾನ್ಯ ಸಲೀಂ ಅಹಮದ್ ಸಾಹೇಬರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷ ಈ ಭಾಗದ ಸೇವೆ ಮಾಡ್ಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ನಾವು ಒತ್ತಾಯವನ್ನು ಮಾಡ್ತೀವಿ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಅವರು ಸಚಿವ ಸ್ಥಾನ ನೀಡಿದರೆ ಒಂದು ಶಕ್ತಿ ಬರ್ತೈತೆ ಅಂತ ಹೇಳಿ ನಾನು ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ಹಾಗೂ ಉತ್ತರ ಕರ್ನಾಟಕದ ಸಮಸ್ತ ನಾಗರಿಕರ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರಾದ ಡಿ.ಕೆ. ಶಿವಕುಮಾರ್ ಅವರಲ್ಲಿ, ನಮ್ಮ ಕಾಂಗ್ರೆಸ್ ಪಕ್ಷದ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹರಿಪ್ರಸಾದ್ ಸಾಹೇಬರಲ್ಲಿ, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಲ್ಲಿ, ಸುರ್ಜೇವಾಲಾ ಸಾಹೇಬರಲ್ಲಿ, ವೇಣುಗೋಪಾಲ್ ಸಾಹೇಬರಲ್ಲಿ ಮನವಿ ಮಾಡ್ತೇವೆ. ನಮ್ಮ ಸಲೀಂ ಅಹಮದ್ ಸಾಹೇಬರಿಗೆ ಸಚಿವ ಸ್ಥಾನವನ್ನು ನೀಡಬೇಕಂತ ಹೇಳಿ ತಮ್ಮಲ್ಲಿ ನಾವು ಕಳಕಳಿ ಮನವಿಯನ್ನು ಮಾಡ್ಕೊಳ್ತೇವೆ. ಸಹಜವಾಗಿ ಒಂದು ಬದಲಾವಣೆ ಆದಂಥ ಸಂದರ್ಭದಲ್ಲಿ ನಡೀತದೆ, ಸ್ವಲ್ಪ ಮನಸ್ತಾಪಗಳಿರ್ತದೆ. ರಾಮಲಿಂಗಾರೆಡ್ಡಿ ಅವರು ಭಾಳ ಹಿರಿಯ ಒಬ್ಬ ಶಾಸಕರವರು ಮತ್ತು ನಮ್ಮ ಪಕ್ಷದ ದೊಡ್ಡ ನಾಯಕರು. ಇದರಿಂದ ಅವರನ್ನು ಮನವೊಲಿಸಿ ಮತ್ತೆ ಸರ್ಕಾರದಲ್ಲಿ ಅವರು ಭಾಗಿಯಾಗ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಮತ್ತು ಖಾತೆ ಹಂಚಿಕೆ ಏನಿದೆ ಅದು ಮುಖ್ಯಮಂತ್ರಿಗಳು ಮತ್ತು ವರಿಷ್ಠರು, ಮಾಜಿ ಮುಖ್ಯಮಂತ್ರಿಗಳು ಅವರೆಲ್ಲ ಸೇರಿ ನಿರ್ಣಯಗಳನ್ನು ತಗೊಳ್ತಾರೆ. ಎಲ್ಲರಿಗೂ ಖಾತೆಗಳನ್ನು ಅವ್ರಿಗೆ ಅಂದರೆ ಅವ್ರಿಗೆ ಮನಸ್ಸಿಗೆ ನೋವಾಗದಂಥ ರೀತಿಯಲ್ಲಿ ಹಂಚುವಂಥ ಕೆಲಸ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಬಟ್ ಖಾತೆಯನ್ನು ನಾನು ಕೇಳಿದ ಖಾತೆಯನ್ನು ಕೊಡ್ತೀವಿ ಅಂತ ಒಪ್ಕೊಂಡಿದ್ದ ಮಾತಿಗೆ ಯಾಕೆ ಈಗ ತಪ್ಪಿದ್ದು ಅಂತ ಅವ್ರ ಪ್ರಶ್ನೆ. ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಬೆಳಿಗ್ಗೆ ರಾಮಲಿಂಗಾರೆಡ್ಡಿ ಅದೇ ನಾನು ನೋಡಲಿಲ್ಲ, ಅದು ಇರ್ಬೋದು. ಆದರೆ ಅವರು ನಮ್ಮ ಪಕ್ಷದ ಒಬ್ಬ ಶಿಸ್ತಿನ ನಾಯಕರು, ಅದು ನನಗೆ ವಿಶ್ವಾಸ ಇದೆ. ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಇದನ್ನು ಬಗೆಹರಿಸ್ತಾರೆ ಅಂತ ಹೇಳುವಂಥ ವಿಶ್ವಾಸ. ಅವ್ರು ಹೇಳುವಂಥದ್ದು ನಾವು ಕೇಳದೇ ಇದ್ರು ಕೂಡ ಡಿ.ಕೆ.ಶಿ ಇರ್ಬೋದು, ಅವರ ಡಿ.ಕೆ. ಸುರೇಶ್ ಇರ್ಬೋದು, ಸ್ವತಃ ತಮ್ಮ ಮನೆಗೆ ಬಂದು 4 ಗಂಟೆಗಳ ಕಾಲ ಮಾತಾಡಿದ ನಂತರ ಇಂಥದ್ದೇ ಖಾತೆಯನ್ನು ಕೊಡ್ತೀವಿ ಅಂತ ಹೇಳಿದ್ರು. ಕಡೆ ಬಾರಿ ಈ ರೀತಿ ಮಾಡಿರುವಂಥದ್ದು ಸರಿಯಲ್ಲ, ನನ್ನ ಆತ್ಮಸಾಕ್ಷಿಗೆ ನಾನು ವಂಚನೆಯನ್ನ ಮಾಡ್ಕೊಳ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾರೆ. ಈಗ ನಾವಂತೂ ಸಾಕ್ಷಿ ಅಲ್ಲ ಇದಕ್ಕೆಲ್ಲ, ಇಷ್ಟೇ ಹೇಳಲಿಕ್ಕೆ ಸಾಧ್ಯ. ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ಸರ್ಕಾರದಲ್ಲೇ ಕೆಲವು ಬದಲಾವಣೆಗಳೇನಾಗಿದೆ ಅದಕ್ಕೆ ನಾವು ತಿಳ್ಕೊಂಡು ಅದ್ರ ಜೊತೆಗೆ ಹೋಗ್ಬೇಕಾಗುತ್ತೆ. ಮತ್ತು ವರಿಷ್ಠರು, ಮುಖ್ಯಮಂತ್ರಿಗಳು, ಮಾನ್ಯ ಸಿದ್ದರಾಮಯ್ಯನವರು ಇವರೆಲ್ಲ ಸೇರಿ ತಗೊಳ್ಳುವಂಥ ನಿರ್ಣಯಗಳು ಇದು ರಾಜ್ಯದ ಹಿತವನ್ನು ಕಾಪಾಡುವಂಥ ದೃಷ್ಟಿಯಿಂದ ಇರ್ತದೆ ಅಂತ ನಾನು ಭಾವಿಸಿದ್ದೀನಿ. ರಾಮಲಿಂಗಾರೆಡ್ಡಿ ಅವರಿಗೆ ಮನವೊಲಿಸುವಂಥ ಕೆಲಸ ಆಗ್ತದೆ ಅಂತ ಹೇಳುವಂಥ ವಿಶ್ವಾಸ. ಆಘಾತ ಉಂಟಾಗಿಲ್ಲ ಎಲ್ಲ ಆರಂಭ ಯಾವಾಗಲೂ ಸ್ವಲ್ಪ ಇರ್ತದೆ ಇದೆಲ್ಲ. ಮತ್ತು ಈಗ ಸರ್ಕಾರದ ಮುಂದಕ್ಕೆ ಸುಗಮವಾಗಿ ಸಾಗ್ತದೆ. ಏನು ಜನರಿಗೆ ಆಶ್ವಾಸನೆಗಳು, ಭರವಸೆಗಳನ್ನು ಕೊಟ್ಟು ನಾವು ಬಂದಿದ್ದೀವಿ ಅಧಿಕಾರಕ್ಕೆ, ಅದನ್ನು ಪೂರೈಸಿದ್ದೇವೆ. ಬಹುತೇಕ ಮುಂದಕ್ಕೂ ಕೂಡ ಪೂರೈಸುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾರೆ. ನಿನ್ನೆ ರಾಮಲಿಂಗಾರೆಡ್ಡಿ ಅವರು ಹಿರಿಯರಂತ ಮುನಿಯಪ್ಪನವರು ಕೊಟ್ಟಂತ ಹೇಳಿಕೆ ನೋಡ್ತಾ ಇದ್ದೀವಿ. ಇನ್ನೂ ಕೂಡ ನಾವು ಆಶಾದಾಯಕವಾಗಿದ್ದೀವಿ. ಜನರಿಗೆ ಒಂದು ವಿಶ್ವಾಸ ಬರುವಂತ ಒಂದು ಆಡಳಿತವನ್ನು ಕೊಡಬಹುದು ಅಂತೇಳಿ ಈತನೇ ನೂತನ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ತೆಗೆದುಕೊಂಡಿದ್ದಾರೆ. ನಾವು ಹೀಗೆ ಟೀಕೆ ಮಾಡ್ಲಿಕ್ಕೆ ನಾವು ಇಷ್ಟಪಡಲ್ಲ. ವೇಟ್ ಅಂಡ್ ಸಿ. ಎಲ್ಲೊಂದ್ ಕಡೆಗೆ ವಿಶ್ವಾಸ ಈಗಾಗಲೇ ನಮಗೆ ಕೊರತೆ ನಿನ್ನೆಯಿಂದನೇ
ಆ ಗೊಂದಲಗಳಿಂದ ಕಾಡ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ. ಆದರೆ ಈಗಾಗಲೇ ಸಚಿವ ಸ್ಥಾನ ಪಡೆದಂತಹ ಬಹಳಷ್ಟು ಮಂದಿ ಈಗಾಗಲೇ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಆಯಾಯ ಸಮುದಾಯದವರು ಕೂಡ ತಮ್ಮ ತಮ್ಮ ಸಮುದಾಯದ ನಾಯಕರುಗಳಿಗೆ ಸಚಿವ ಸ್ಥಾನ ಆಗಿರ್ಬೋದು, MLC ಕೊಡಬೇಕಂತ ಕೂಗುಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸದ್ಯ ಸಾರ್ವಜನಿಕರು ಕೂಡ ಡಿ.ಕೆ. ಶಿವಕುಮಾರ್ ಅವರು ಚೆನ್ನಾಗಿ ಆಡಳಿತವನ್ನು ನಡೆಸ್ಕೊಂಡು ಹೋಗಬೇಕು, ಜನಸಾಮಾನ್ಯರಿಗೆ ಬಹಳಷ್ಟು ಒಂದು ಬೇಕಾಗಿರುವಂಥ ಫೆಸಿಲಿಟಿ ಆಗಿರ್ಬೋದು ಅದನ್ನು ಕೊಡಬೇಕನ್ನೋದು ಜನಸಾಮಾನ್ಯರ ಆಗ್ರಹವಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.